ಇವತ್ತು ರಕ್ಷಾಬಂಧನ ಬಂದ್ಬಿಡಕ್ಕ ಮನೆ ನೋಡ್ತೀರಾ ಡಿಸ್ಟರ್ಬಿಂಗ್ ಮಾಡ್ತೀಯಾ. ರಾಖಿ ಕಟ್ಟೋ ಕಾರ್ಯಕ್ರಮದಲ್ಲಿ ನಾವು 3 ಜನ ಪ್ರಮುಖ ಅತಿಥಿಗಳು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಫಸ್ಟ್ ಇದು ಏನ್ ಮಾಡ್ದ ಏನು ಓದ್ಬೇಕಾ ಬೀಪ್ ಏನಂದೆ ಇನ್ನೊಂದ್ಸಲ ಹೇಳು. ಬೀಪ್ ಅವ್ರು ಫಸ್ಟ್ ನಮ್ಮ ಫ್ಯಾಮಿಲಿ SLC ಪಾಸ್ ಆಗಿದ್ದು, ಅದಾದ್ಮೇಲೆ ನಾನೇ, ಅದು ನಮ್ಮ ಹೆಮ್ಮೆ. ಅದಾದ್ಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದಳು ಇವಳು. ಅದೇ ಅಮ್ಮ, ನಾನಾದ್ಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದವಳು ನೀನೆ, ಅದಾದ್ಮೇಲೆ ಎಲ್ಲ ಪಲ್ಟಿನೇ ಹೊಡೆದಿದ್ದೆ. ಇಲ್ಲ ಮಾರ್ಕ್ಸ್ ಕಾರ್ಡ್ ಬೇಕಾದ್ರೆ ಫೋಟೋ ಹಾಕ್ತಿದ್ದೆ. ಏನಾಯ್ತೆ ಬೇಗ ಆಗ್ಲಿ ಅಂತ. ಅಧಿಕ ಪ್ರಸಂಗಿ ಅಂದ್ರೆ ಇಲ್ಲ, ಬ್ಲಾಗ್ ಬೇಗ ಆಗ್ಲಿ ಅಂತ ರಾಖಿ ಕಟ್ಟಲ್ವ. ಅವನಿಗೆ ಫಸ್ಟ್ ನಮ್ಮನ್ ಅಂತ ಹೆಸರಿಟ್ಟಿದ್ರು, ಆಮೇಲೆ ನಯನ್ ಅಂತ ಹೆಸರಿಟ್ಟಿದ್ದಾರೆ. ಈಗ ಫಸ್ಟ್ ನಮ್ಮನ್ ಅಂತ ಹೆಸರಿಟ್ಟಿದ್ರು, ಅದಕ್ಕೆ ಏನೋ ನಮ್ಮನ್ ಬರ ಇಲ್ಲಿ ಹಿಂದೆ ನಾನು, ಅದಕ್ಕೆ ಅವ್ರ ಅಪ್ಪ ಬೇಜಾರು ಮಾಡ್ಕೊಂಡು, ಬೇಡ ಅಣ್ಣ ನೀನ್ ನಮ್ಮನ್ ಅಂತ ಕರೀತಾ ಇದೆಯಾ, ಅದಕ್ಕೆ ನಾನು ಅದಕ್ಕೆ ನಯನ್ ಅಂತ ಹೆಸರು. ಸಂಬಂಧ ಇಲ್ಲಿ 500 ರೂಪಾಯಿ ಮುಗಿಸ್ತಾ ಇದ್ದೇನೆ. ಏನಿಲ್ಲ, ನಾನು ಇದೇ ಒಂದು ಗಿಫ್ಟ್. ಇಲ್ಲ, ನಾನು ಪಲಾವ್ ಇಸ್ಕೊಂಡಿದ್ದೀನಿ. ಇಲ್ಲ ಹಾಯ್ ನಮಸ್ಕಾರ, ನಾನು ನಿಮ್ಮ ಕೀರ್ತಿ. ನೋಡಿದ್ರಿ ಇವತ್ತು ರಕ್ಷಾಬಂಧನ. ಬಂದ್ಬಿಡಕ್ಕ ಮನೆ ನೋಡ್ತೀರಾ ಡಿಸ್ಟರ್ಬಿಂಗ್ ಮಾಡ್ತೀಯಾ. ರಕ್ಷಾಬಂಧನದ ಫಸ್ಟ್ ಫ್ರೇಮ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಏನು ವ್ಲಾಗ್ ಮಾಡ್ತಾ ಇದ್ವಿ ಅಂತ. ಇವತ್ತು ರಕ್ಷಾಬಂಧನ, ಜಗತ್ತಿನ ಎಲ್ಲ ಅಣ್ಣ ತಂಗಿಯರಿಗೂ, ಎಲ್ಲ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರಕ್ಷಾಬಂಧನ ಯಾಕೆ ಆಚರಿಸ್ತಾರೆ ಅಂತ ಸಾಕಷ್ಟು ಜನರ ಪ್ರಶ್ನೆ. ಸುಮಾರು ಜನಕ್ಕೆ ಗೊತ್ತಿಲ್ಲ. ರಾಖಿ ಕಟ್ಟೋದು, ದುಡ್ಡು ಇಸ್ಕೊಳ್ಳೋದು ಅಥವಾ ಗಿಫ್ಟ್ ಇಸ್ಕೊಳ್ಳೋದು ಇಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಅದರ ಆಚೆಗೆ ಕೆಲವರಿಗೆ ತುಂಬ ರಕ್ಷಾಬಂಧನದ ಅಂದರೆ ಅಣ್ಣ ತಂಗಿ ಸಂಬಂಧ, ಬಾಂಧವ್ಯ, ಎಲ್ಲೆಲ್ಲಿಂದಾನೋ ರಾಖಿ ಕಳಿಸೋದು, ಅಮೆರಿಕಾದಿಂದ ಇಂಡಿಯಾಗೆ ಅಥವಾ ಇಂಗ್ಲೆಂಡಿಂದ ಇಂಡಿಯಾಗೆಲ್ಲ ಕಳಿಸಿ ಆ ಪ್ರೀತಿಯನ್ನು ತೋರಿಸುವ ಸಹೋದರರ ನಡುವೆ ರಕ್ಷಾಬಂಧನದ ವಿಶೇಷ ಏನು, ಯಾಕೆ ರಕ್ಷಾಬಂಧನ ಆಚರಿಸ್ತಾರೆ ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ರಕ್ಷಾಬಂಧನ ಕೃಷ್ಣ ಮತ್ತು ದ್ರೌಪದಿಗೆ ಸಂಬಂಧಪಟ್ಟ ಒಂದು ಹಬ್ಬ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣರಿಗೆ ಬೆರಳು ಗಾಯ ಆಗುತ್ತೆ, ಬೆರಳಿಂದ ರಕ್ತ ಸ್ರಾವ ಆಗ್ತಾ ಇರುತ್ತೆ. ಆ ಸಮಯದಲ್ಲಿ ಅವರ ತಂಗಿ ದ್ರೌಪದಿ, ಅಂದರೆ ಪಂಚಪಾಂಡವರ ಪತ್ನಿ ದ್ರೌಪದಿ ಏನಿದ್ದಾರೆ, ಆ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಆ ಸೀರೆಯಿಂದ ಕೃಷ್ಣನ ಬೆರಳಿಗೆ ಕಟ್ತಾರೆ. ಆವಾಗ ಕೃಷ್ಣನ ರಕ್ತಸ್ರಾವ ನಿಲ್ಲುತ್ತೆ. ಆ ಒಂದು ಪವಿತ್ರ ಬಂಧವನ್ನು, ಆ ಒಂದು ಪವಿತ್ರ ಬಟ್ಟೆಯನ್ನು ಮುಂದಿನ ದಿನಗಳಲ್ಲಿ ದಾರವಾಗಿ ಪರಿಗಣಿಸಿ ಅದನ್ನೊಂದು ಪವಿತ್ರ ದಾರ ಅಂತ ಹೇಳಿ ಆ ಯುಗದಿಂದ ಈ ಯುಗದವರೆಗೆ ನಾವು ರಕ್ಷಾಬಂಧನ ಅಂತ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ರಕ್ಷಾಬಂಧನ ನನ್ನ ತಂಗಿಯರು, ಅಂದರೆ ನನ್ನ ಸಹೋದರಿಯರು, ನನ್ನ ಕುಟುಂಬದ ಸಹೋದರಿಯರು, ನನ್ನ ಜೊತೆಗೆ ಹುಟ್ಟಿರುವ ನನ್ನ ತಂಗಿ ಜೊತೆಗೆ ನನ್ನ ಚಿಕ್ಕಪ್ಪ, ದೊಡ್ಡಪ್ಪನ ಮಕ್ಕಳು, ಹೀಗೆಲ್ಲ ಎಲ್ಲರೂ ಇವತ್ತು ರಕ್ಷಾಬಂಧನಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೆನ್ನೆ ಮಧ್ಯಾಹ್ನದೊಳಗೆ ಎಲ್ಲ ಸೆಟ್ಲಾಗ್ಬಿಟ್ಟಿದ್ದಾರೆ. ನಾವು ಇವತ್ತು ಅವ್ರ ಎದುರುಗಡೆ, ಇದು ತನ್ನ ತಮ್ಮ, ಕನ್ಫ್ಯೂಸ್ ಆಗ್ಬಿಟ್ಟು ನನ್ನ ತಮ್ಮನೇ, ಓಕೆ ನನ್ನ ತಮ್ಮ ಅಂದರೆ ಸ್ವಂತ ತಮ್ಮ ಶಿವಕುಮಾರ್. ಅವನು ಯಾವುದೋ, ನೀನು ಓದ್ತಾ ಇರೋದು ಯಾವ ಕಾಲೇಜು? ಅಲ್ಲ, ಓದ್ತಾ ಇರೋದಲ್ಲ, MES BMS ಲೈಬ್ರರಿ ಏನು, ಸ್ವಲ್ಪ ದಿನದಲ್ಲಿ ಡಾಕ್ಟರ್ ಶಿವಕುಮಾರ್ ಆಗ್ತಾನೆ. ಅದೇನೋ PhD ಎಲ್ಲ ಮಾಡ್ತಾನೆ. ಸೊ ಅವ್ನಿಗೂ ನಮಗೂ ಬಿಡಿ ಬೇರೆ ರೂಟೇ ಬೇರೆ. ಸೊ ಇವತ್ತು ನಮ್ಮಿಬ್ರನ್ನ ಈಗ ಸೋಫಾ ಮೇಲೆ ಕೂರಿಸಿ, ನೋಡಿ ಇಲ್ಲಿ ಮುಖಗಳು ತೋರಿಸಿ ಒಂದ್ಸಲಿ ನೋಡಿ. ಟಡಾನ್ ಮೇಘ, ಪ್ರಾರ್ಥನಾ, ಸೌಮ್ಯ, ನಾಗು, ಈ ಹಂಗೆ ಸೆಲ್ಫಿ ಹಾಕೊಳ್ಳಮ್ಮ, ನಿಂದು ತೋರಿಸ್ಕೊಂಬಿಡು. ಇವರೆಲ್ಲ ನಮ್ಮ ಸಹೋದರಿಯರು. ಸೊ ಇವರೆಲ್ಲ ಇವತ್ತು ರಕ್ಷಾಬಂಧನ ದಿನ ನನಗೆ ರಾಖಿ ಕಟ್ಟಬೇಕು ಅಂತ ರೆಡಿಯಾಗಿ ನಿಂತಿದ್ದಾರೆ. ಸಾಕಷ್ಟು ಅಣ್ಣಂದರು ಈ ರಾಖಿ ಹಬ್ಬದ ದಿನ ತಪ್ಪಿಸ್ಕೊಂಡು ಓಡಾಡ್ತಾರೆ. ಬಟ್ ರಾಖಿ ಹಬ್ಬ ಅಂತಂದರೆ ಅದು ಪವಿತ್ರ ಸಂಬಂಧ, ಅದು ಉಡುಗೊರೆ ಮತ್ತು ಹಣದ ವ್ಯವಹಾರ ಅಲ್ಲ ಅಂತ ಒಂದು ಅರ್ಥ ಮಾಡಿಸ್ಲಿಕ್ಕೆ, ಜಗತ್ತಿಗೆ ಅದನ್ನು ತೋರಿಸ್ಲಿಕ್ಕೆ ನನ್ನ ಸಹೋದರಿಯರೆಲ್ಲ ಇವತ್ತು ಬಂದಿದ್ದಾರೆ. ಅವರೆಲ್ಲ ಬಂದಿರೋದೇನು ಅಂತಂದರೆ, ಇದು ಅಣ್ಣ ತಂಗಿಯ ಸಂಬಂಧ ಅಣ್ಣ, ಇಲ್ಲಿ ದುಡ್ಡು ಬೇಡ, ಇಲ್ಲಿ ಸ್ಕ್ಯಾನ್ ಕೋಡ್ ಬೇಡ, ಇಲ್ಲಿ ಗಿಫ್ಟ್ ಬೇಡ, ಏನೂ ಬೇಡ, ಪ್ರೀತಿ ಬೇಕು ಅಂತ ಬಂದಿರುವ ನನ್ನ ತಂಗಿಯರನ್ನೆಲ್ಲ ಆಹ್ವಾನಿಸ್ತಾ ಇವತ್ತಿನ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತಲುಪಿಸಿ, ಕಮೆಂಟ್ ಮಾಡಿ. ನಿಮ್ಮ ರಕ್ಷಾಬಂಧನ ಹೇಗಿದೆ, ನಿಮ್ಮ ತಂಗಿಯರನ್ನೋ ಅಕ್ಕನ್ನೋ ಮಿಸ್ ಮಾಡ್ಕೋತಾ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲಿ ಒಂದು ರಕ್ಷಾಬಂಧನದ ವಿಶ್ ಹೇಳಿ. ಸೊ ಶುರು ಮಾಡೋಣ ಇವತ್ತಿನ ರಕ್ಷಾಬಂಧನ ವ್ಲಾಗ್. ನಾನು ಶಿವು ರೆಡಿಯಾಗಿ ಕಾಯ್ತಾ ಇದ್ದೀವಿ. ಬಟ್ ಒಂದು
ಹತ್ತತ್ರ 25-30 ನಿಮಿಷ ಆಯಿತು. ಒಬ್ಬ ಮಹಾಪ್ರಭುಗೆ ಕಾಯ್ಕೊಂಡು, ಅವನು ವಿನಯ್ ಅಂತ ನನ್ನ ಚಿಕ್ಕಪ್ಪನ ಮಗ, ನನ್ನ ತಮ್ಮ ಬಂದ. ಬಾರ ಲೇಟ್ ಲತೀಫ್ ಇವನನ್ನ ಜೊತೆಲಿ ಹಾಕ್ಕೊಂಡು ಇವನು ಬಂದ. ಅಂದರೆ ಇವತ್ತು ರಾಖಿ ಕಟ್ಟೋ ಕಾರ್ಯಕ್ರಮದಲ್ಲಿ ನಾವು 3 ಜನ ಪ್ರಮುಖ ಅತಿಥಿಗಳು. ಈಗ ಪ್ರಕ್ರಿಯೆಯನ್ನು ಶುರು ಮಾಡ್ರಮ್ಮ. ಇವತ್ತು ನಾನು ನಿಮಗೆ ಈ ವ್ಲಾಗ್ ಮುಗಿಯೋದ್ರೊಳಗಡೆ ರಾಖಿ ಅಂದರೆ ಬರೀ ಗಿಫ್ಟ್ ಅಲ್ಲ, ಬರೀ ದುಡ್ಡಲ್ಲ, ರಾಖಿ ಅಂದರೆ ಮತ್ತೊಂದೇನೋ ಅನ್ನೋದನ್ನು ವ್ಲಾಗ್ನ ಎಂಡ್ನಲ್ಲಿ ಏನು ಮಾಡ್ತೀನಿ ಅನ್ನೋದನ್ನು ಹೇಳ್ತೀನಿ. ಇವ್ರದ್ದೇನೋ ಗೊತ್ತಿಲ್ಲ ಪ್ಲ್ಯಾನು, ಬಟ್ ನಂದೇನೋ ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ನ ಈ ರಕ್ಷಾಬಂಧನ್ ವ್ಲಾಗ್ನ ಎಂಡಲ್ಲಿ ನಾನು ನಿಮಗೆ ಹೇಳ್ತೀನಿ. ದಿಸ್ ಇಸ್ ಅ ಬೆಸ್ಟ್ ವೇ ಟು ಸೆಲೆಬ್ರೇಟ್ ರಕ್ಷಾಬಂಧನ್ ಅಂತ ನೀವು ಹೇಳಬೇಕು. ಆ ಥರ ಐ ವಿಲ್ ಎಂಡ್ ದಿಸ್. ಸೊ ಶುರು ಮಾಡೋಣ. ಭಾಳ ಸಂತೋಷ. ಇವಳು ಸೌಮ್ಯ, ಅಂದರೆ ಹೆಡ್, ಅಂದರೆ ಹೆಡ್ ಅಂತ ಅನ್ನೋದಕ್ಕಿಂತ ಬ್ಲಡ್, ಅಂದರೆ ಒಂದೇ ಏನೋ ರಕ್ಷಾಬಂಧನ್ ಸ್ಕ್ಯಾಮ್ ಅಂತ ಇದೆಯಲ್ಲೋ, ಇವ್ರು ಸ್ಕ್ಯಾಮ್ ಮಾಡ್ಕೊಂಡು ಜಗತ್ತಿನ ಎಲ್ಲ ಅಣ್ಣ ತಂಗಿರು ಬಂದು ಇವನ್ಗೆ ಭಾಳ ಕರೆಕ್ಟ್ ಪ್ರಾಸೆಸ್ ಮೇಂಟೈನ್ ಮಾಡ್ತಿರಲಿಲ್ಲ ಹಿಂಗೆ. ಹಾಂ ಸ್ವಲ್ಪ ಪರವಾಗಿಲ್ಲ, ಬಂದಿರೋದು ಲೇಟು, ನಿನ್ನ ಸಮಸ್ಯೆ. ಹಾಂ ನೋಡಿ, ಈಗ ಇದು ಆಶೀರ್ವಾದ ಇದೆಯಲ್ಲ, ಭಾಳ ದೊಡ್ಡ ಗಿಫ್ಟ್ ಇದು. ಒಳ್ಳೇದಾಗ್ಲವ. ಧನ್ಯವಾದಗಳು. 1 ವಿಕೆಟ್ ಪತನ. ನಾಗು ಆರಾಮ. ನಾಗು ನಮ್ಮ ಫ್ಯಾಮಿಲಿಯ ದೊಡ್ಡ ಹೆಣ್ಣು ಮಗಳು, ಕುಂದಾಪುರದಿಂದ ಬಂದ್ಯಾಳೆ ರಾಖಿ ಕಟ್ಟ ಕಣ್ಣಂದ್ರಿಗೆ. ಇದು ನಮ್ಮ TAD ಎಲ್ಲ ನಮ್ಗೆ ಬರಲ್ಲ. ಇದು ಇನ್ನೊಬ್ಳು ನನ್ನ ತಂಗಿ ಮೇಘ ಅಂತೇಳಿ, ಅವಳು ಎಕ್ಸ್ಪೆನ್ಸ್ ಎಲ್ಲ ಅವಳು ತೊಗೊಂಡೆ. ಏನಾಗೋ ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂತ ಹೇಳಿದ್ನಲ್ಲ, ಇವಳು ನನ್ನ ಮೊದಲ ಚಿಕ್ಕಪ್ಪ. ಅಂದರೆ ನಮ್ಮಪ್ಪ ದೊಡ್ಡವರು, ಅವ್ರ ತಮ್ಮ ಸುಜಯ್ ಅಲಿಯಾಸ್ ಮಂಜುನಾಥ್ ಉರ್ಫ್ ಸುಜಯಣ್ಣ, ಅವರ 2ನೇ ಮಗಳು. ಇವ್ರ ಅಣ್ಣ ಶ್ರೀಕಾಂತ್ ಅಂತ, ಅವನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಾನೆ, ಸುವರ್ಣ ನ್ಯೂಸಲ್ಲಿದ್ದಾನೆ. ಅವ್ರ ತಂಗಿ ಇವಳು ಕುಂದಾಪುರಕ್ಕೆ ಮದುವೆ ಮಾಡಿಕೊಟ್ಟಿರೋದು. ಪಾಪ ಅಲ್ಲಿಂದ ಕನ್ಫ್ಯೂಸ್ ಆಗ್ಬಿಡಮ್ಮ. ಏನು ಮಾಡಬೇಕು ಅಂದರೆ, ಇವಾಗ ಒಂದು ಪ್ರೋಸೆಸ್ನ ಸಿಂಪಲ್ ಮಾಡಬೇಕು. 3 ಜನಕ್ಕೂ ರಾಖಿ ಕಟ್ಬಿಡು, ಇಬ್ಬರಿಗೆ ಒಟ್ಟಿಗೆ ಖಾಲಿ ಬಿದ್ಬಿಡ್ರಿ. ಅವಾಗ ಒಟ್ಟಿಗೆ ಎಲ್ಲರೂ ಅಕ್ಷತೆ ಹಾಕ್ಬಿಡ್ತೀವಿ. ಅವಾಗ ಪ್ರೋಸೆಸ್ ಈಸಿ ಆಗುತ್ತೆ. ಇವಳು ಮೇಘನಾ ಶೆಟ್ಟಿ ಅಂತ, ನನ್ನ 2ನೇ ಚಿಕ್ಕಪ್ಪ. ರಾಜು ಅಂಕಲ್. ರಾಜು ಅಂಕಲ್ಗೆ ಏನಂತ ಕರೀತಾರೆ? ಅಲ್ಲ, ಅಂದರೆ ನನ್ನ ಹೆಸರಿನಲ್ಲಿ ನಮ್ಮೂರಿನಲ್ಲಿ ಮೊದಲು ಅಂದರೆ ಕೀರ್ತಿ ಆಗಕ್ಕೆ ಮುಂಚೆ ಕೀರ್ತಿನ ಶಂಕರಘಟ್ಟಲ್ಲಿ ಫೇಮಸ್ ಮಾಡಿದ್ದೀವ್ರಪ್ಪ. ನನ್ನ ಹೆಸರು ಕೀರ್ತಿ ಟೈಲರ್ ಅಂತ ಈಗಲೂ ಇದೆ, ಕೀರ್ತಿ ಟೈಲರ್ ಅಂತ. ಸೊ ಅಲ್ಲಿ ಮೇಘ ನಮ್ಮ ಫ್ಯಾಮಿಲಿಯ ಮೊದಲ ಟೆಕ್ಕಿ, ಮೊದಲ ಇಂಜಿನಿಯರ್ ನಮ್ಮ ಫ್ಯಾಮಿಲಿಯಲ್ಲಿ. ಹೌದಲ್ವೇ? ಇಂಜಿನಿಯರ್ ಏನಮ್ಮ ಇಂಜಿನಿಯರ್ ಅಂದರೆ? ಮೊದಲ ಇಂಜಿನಿಯರು ನಮ್ಮ ಫ್ಯಾಮಿಲಿಯ ಮೊದಲ ಇಂಜಿನಿಯರು. ಫಸ್ಟು ಇದು ಏನು ಮಾಡ್ದ ಇಂಜಿನಿಯರ್? ಏನು ಓದ್ಬೇಕಾ? ಏನಂದೆ ಇನ್ನೊಂದ್ಸಲ ಹೇಳು. ಬಿ ಓದಿದ್ವಿ, ಫಸ್ಟ್ ಬಿ ಓದಿದ್ವಿ ಇವಳೆ. ಒಂದು ಕಾಲದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ SLC ಪಾಸ್ ಮಾಡೋದೇ ದೊಡ್ಡ ವಿಚಾರ. ಅವಾಗ ಇವಳು ಡಿಸ್ಟಿಂಕ್ಷನ್ ತೊಗೊಂಡಿದ್ಲು. ನಮ್ಮ ಚಿಕ್ಕಪ್ಪ, ನನ್ನ ಚಿಕ್ಕಪ್ಪ, ನನ್ನ ಲಾಸ್ಟ್ ಚಿಕ್ಕಪ್ಪ ಇದಾರಲ್ಲ ರಮೇಶ್ ಅಂಕಲ್, ಅವಳು ಫಸ್ಟ್
ಇವಾಗ ನೋಡೋ ಸಮಯ ಕೊಟ್ಟಿದ್ದೀನಿ ಕಣ. ಇವಳದು SLC ಬಗ್ಗೆ ಹೇಳ್ತಾ ಇದೆ. SLCಲಿ ಅವಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದು, ಫಸ್ಟ್ ಡಿಸ್ಟಿಂಕ್ಷನ್ ಅವಳೇ ನಮ್ಮ ಫ್ಯಾಮಿಲಿಲಿ. SLCಯಲ್ಲಿ ಫಸ್ಟ್ ಪಾಸ್ ಆಗಿದ್ದು ನನ್ನ ಚಿಕ್ಕಪ್ಪ, ಅಂದರೆ ನನ್ನ ಕೊನೆಯ ಚಿಕ್ಕಪ್ಪ ಸುಜಯ್ ಅಂಕಲ್ಲು, ರಾಜ್ ಅಂಕಲ್ ಆದಮೇಲೆ ರಮೇಶ್ ಅಂಕಲ್. ಅವರು ಫಸ್ಟ್ ನಮ್ಮ ಫ್ಯಾಮಿಲಿ SLC ಪಾಸ್ ಆಗಿದ್ದು. ಅದಾದಮೇಲೆ ನಾನೇ, ಅದು ನಮ್ಮ ಹೆಮ್ಮೆ. ಅದಾದಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದಳು ಇವಳು. ಅದೇ ನಾನಾದ್ಮೇಲೆ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದವಳು ನೀನೇ. ಅದಾದ್ಮೇಲೆ ಎಲ್ಲ ಪಲ್ಟಿನೇ ಹೊಡೆದಿದ್ದೆ. ಇಲ್ಲ ಮಾರ್ಕ್ಸ್ ಕಾರ್ಡ್ ಬೇಕಾದ್ರೆ ಫೋಟೋ ಹಾಕ್ತೀವಿ. ಚಿಕ್ಕಪ್ಪ ಅಂಕಲ್ ಅನ್ಬಾರ್ದಂತೆ. ನಮ್ಮಮ್ಮ ಹೇಳ್ತಿದ್ದಾರೆ ಚಿಕ್ಕಪ್ಪ ಅಂತ ಹೇಳು. ನಮ್ಮಮ್ಮ ಕನ್ನಡದಲ್ಲಿ ಸ್ಟ್ರಿಕ್ಟು. ಈಗ ಬಂದ್ಲು ನಮ್ಮ ಪ್ರೀತಿಯ ಸಹೋದರಿ ಪ್ರಾರ್ಥನಾ ಶೆಟ್ಟಿ. ಪ್ರಾರ್ಥನಾ ಪಾತು ನಮ್ಮ ಮೇಘ ಇದ್ದಾಳಲ್ಲ, ಅವಳ ಸಿಬ್ಲಿಂಗು, ಮೇಘನಾ ಶೆಟ್ಟಿಯ ಸಿಬ್ಲಿಂಗು. ಅಂದರೆ ನಮಗೂ ಸಿಬ್ಲಿಂಗ್ ಇದೆ, ಬಟ್ ಆದರೆ ಅವರಿಬ್ಬರು ಸ್ವಂತ ಅಕ್ಕ ತಂಗಿ. ಮೇಘ ದೊಡ್ಡವಳು, ಪ್ರಾರ್ಥನಾ ಸಣ್ಣವಳು. ಇವಳು ನಮ್ಮ ಫ್ಯಾಮಿಲಿಯಲ್ಲಿ ಲಾಸ್ಟ್ ಕೊನೆ ಕುಡಿ. ಅಂದರೆ ನಮ್ಮ ಅಪ್ಪ ಚಿಕ್ಕಪ್ಪ ಅವರೆಲ್ಲ ಇದ್ರಲ್ಲ, ಆ ಥ್ರೆಡ್ಡಲ್ಲಿ ಲಾಸ್ಟ್ ಬೇಬಿ ಇದು. ಶಂಕರಘಟ್ಟ ಫ್ಯಾಮಿಲಿಲಿ ಲಾಸ್ಟ್ ಬೇಬಿ. ಅವಳು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಬಿಟ್ಟಿಯಾಳೆ ಪಾಪ. ನಮ್ಮ ಈಗ ಬನಶಂಕರಿ 6 ಸ್ಟೇಜಿಂದ ಇಲ್ಲೇ ಪಕ್ಕದಲ್ಲಿ ದೊಂಬ್ಲೂರಲ್ಲಿ ಇರೋದವಳು. ಆಫೀಸಿಗೆ ಲೇಟ್ ಆಗಿದೆ ಅಂತೆ, ಅದಕ್ಕೆ ಹೇಳಿದ್ದೀನಿ. ಅವ್ರ ಆಫೀಸಲ್ಲಿ ಯಾರಾದರೂ ಇದು ನೋಡ್ತಾ ಇದ್ದಾರೆ ಪಾಪ. ರಕ್ಷಾಬಂಧನ ದಿನ ಲೇಟ್ ಆಯಿತು ನೋಡಿ, ಇದು ಮಕ್ಕ ನೋಡಿ, ಇದರಿಂದ ಅರ್ಧ ಗಂಟೆ ಲೇಟ್ ಆಯಿತು. ಇದು ಇಲ್ಲಿ ತನಕ ಮುಖಗಳನ್ನು ನೋಡಿದ್ರಲ್ಲ, ಅದು ಫೆಟರ್ನಿಟಿ. ಅಂದರೆ ನಮ್ಮ ಅಪ್ಪನ ಕಡೆ ಅದನ್ನು ಇಂಗ್ಲೀಷಲ್ಲಿ ಕನ್ನಡದಲ್ಲೂ ಹೇಳ್ತೀನಿ, ಅಪ್ಪನ ಕಡೆಯವರು. ಓಕೆ, ಫೆಟರ್ನಿಟಿ ಫ್ಯಾಮಿಲಿ. ಈಗ ಬಂದಲ್ಲ ಇವಳು, ಇದು ನಮ್ಮ ಅಮ್ಮನ ಕಡೆಯಿಂದ ಇವತ್ತು ಇಲ್ಲಿ ಲಭ್ಯವಿರುವ ಏಕೈಕ ಪೀಸ್ ಇದು. ನಮ್ಮ ಅಮ್ಮನ ಕಡೆಯಿಂದ, ಅಂದರೆ ನಮ್ಮ ಸೌಮ್ಯ ಅಮ್ಮನ ಕಡೆನೂ ಬರ್ತಾಳೆ, ಅಪ್ಪನ ಕಡೆನೂ ಬರ್ತಾಳೆ, ಅದಲ್ಲ. ಬಟ್ ಅಮ್ಮನ ಕಡೆಯಿಂದ ಸ್ನೇಹ. ಇವಳು ಕೋಲಾರದ ಕುಡಿ, KA07. ಈಗ ಬೆಂಗಳೂರಲ್ಲೇ ಅವಳು ಅದ್ಭುತವಾದ ಆರ್ಟಿಸ್ಟ್. ನಾನು ಈ ಹಿಂದೆ ಅವಳ ಜೊತೆ ಅವಳು ಬರೆದಿರೋ ಫೋಟೋಸು ಅದು ಇದನ್ನೆಲ್ಲ ನಿಮಗೆ ತೋರಿಸಿದ್ದೆ. ಆರ್ಟಿಸ್ಟು ಇವಾಗ ಅಮ್ಮನ ಕಡೆಯಿಂದ ನನಗೆ ಅಕ್ಕ ತಂಗಿರು ಅಂತ ಬಂದರೆ ಇಬ್ಬರು. ಒಬ್ಬಳು ನೇತ್ರಕ್ಕ ತೂದೂರಲ್ಲಿರೋದು, ತೀರ್ಥಹಳ್ಳಿ. ರಮ್ಯಾ ಇದ್ದಾಳೆ, ರಮ್ಯಾ ಕೋಣಂದೂರು. ಇದು ಆ ಫ್ಯಾಮಿಲಿಯಲ್ಲಿ ಅಮ್ಮನ ಕಡೆಯಲ್ಲಿ ಇದು ಲಾಸ್ಟ್ ಪೀಸ್. ಈಗ ಈ ಸೀರೀಸಲ್ಲೆಲ್ಲ ಮದುವೆ ರೆಡಿ ಇರೋರಲ್ಲ. ಹಾಕು. ಇದು ಒಂದೇ ಪ್ರಾಡಕ್ಟ್. ಇದು ಇವರಿಬ್ಬರದು ಒಂದೇ ಜೆರಾಕ್ಸ್ ಮಿಷಿನ್. ಏನೈತೆ ಬೇಗ ಆಗ್ಲಿ ಅಂತ. ಅಧಿಕ ಪ್ರಸಂಗಿ ಅಂದ್ರೆ ಇಲ್ಲ, ಬ್ಲಾಗ್ ಬೇಗ ಆಗ್ಲಿ ಅಂತ ರಾಖಿ ಕಟ್ಟಲ್ಲ ಒಂದು. ಇಲ್ಲಿಗೆ ನಮ್ಮ ಜನ್ರೇಷನ್, ಅಂದರೆ ನಾನು ನನ್ನ ನೋಡಿ ಅಷ್ಟೊತ್ತಿಗೆ ಅವ್ನಿಗೇನೋ ಅರ್ಜೆಂಟ್ ಹೋದ, ನಮ್ಮದು ಮುಗೀತು. ಈಗ ನಮ್ಮ ನೆಕ್ಸ್ಟ್ ಜನ್ರೇಷನ್, ಅಂದರೆ ನನ್ನ ಮಗನಿಗೆ, ನನ್ನ ತಮ್ಮನ ಮಗನಿಗೆ, ತಮ್ಮನ ಮಗಳು ರಾಖಿ ಕಟ್ಟೋದು, ಅವೆಲ್ಲ ಪ್ರೊಸೆಸ್ಗಳಿದೆ. ಸೊ ಶಿಫ್ಟ್ ಟು ನೆಕ್ಸ್ಟ್ ಜನ್ರೇಷನ್. ವೆಲ್ಕಮ್ ಟು ಅವರ್ ನೆಕ್ಸ್ಟ್ ಜನ್ರೇಷನ್. ಇದು ಗೊತ್ತಲ್ಲ, ಈ ಪೀಸ್ ಬಗ್ಗೆ ಗೊತ್ತಿದೆ ನಿಮಗೆ. ಇದು ಆವಿಷ್ಕಾರ್ ಕೀರ್ತಿ, ನನ್ನ ಮಗ. ಇದೊಂದು ಆ್ಯಂಟಿಕ್ ಪೀಸು, ಯೂನಿಕ್ ಪೀಸು. ಅಂದರೆ ಇದು ವಯಸ್ಸಲ್ಲಿ ಸಣ್ಣದಾದರೂ ಇದೊಂದು ಆ್ಯಂಟಿಕ್ ಪೀಸ್. ಇದು ಅವನು ನನ್ನ ತಮ್ಮ ಶಿವು ಇದ್ನಲ್ಲ, ಶಿವು ಮಗ. ಅವನಿಗೆ ಫಸ್ಟು ನಮ್ಮನ್ ಅಂತ ಹೆಸರಿಟ್ಟಿದ್ರು, ಆಮೇಲೆ ನಯನ್ ಅಂತ ಹೆಸರಿಟ್ಟಿದ್ದಾರೆ. ಈಗ ನಯನ್ ಅದೇ ಕೇಳು, ಫಸ್ಟ್ ನಮ್ಮನ್ ಅಂತ ಹೆಸರಿಟ್ಟಿದ್ರು. ಅದಕ್ಕೆ ಏನೋ ನಮ್ಮನ್ನು ಬರ ಇಲ್ಲಿ ಹಿಂದೆ ನಾನು, ಅದಕ್ಕೆ ಅವ್ರ ಅಪ್ಪ ಬೇಜಾರು ಮಾಡ್ಕೊಂಡು, ಬೇಡ ಅಣ್ಣ ನೀನು ನಮ್ಮನ್ ಅಂತ ಕರೀತಾ ಇದೆಯಾ, ಅದಕ್ಕೆ ನಾನು ಅದಕ್ಕೆ ನಯನ್ ಅಂತ ಹೆಸರು, ನಿಧೀಶಾ. ಓಕೆ, ಅದಕ್ಕೆ ಇವಾಗ ಅವನ ಹೆಸರು ನಯನ್ ಇದ್ದಾನೆ. ಇವಳು ನಮ್ಮ ಈ ಜನ್ರೇಷನಲ್ಲಿ ದ ಮೋಸ್ಟ್ ಟ್ಯಾಲೆಂಟೆಡ್ ಗರ್ಲ್ ಅವಳು. ಅಂದರೆ ಫುಲ್ ಅವಳು ಇವತ್ತಿಗೆ ಸೋಷಿಯಲ್ ಮೀಡಿಯಾನ ಫುಲ್ ಅಬ್ರ ಎಬ್ಸ್ಬೇಕು ಅಂತ ಡಿಸೈಡ್ ಮಾಡಿರೋಳು ನನ್ನ ಸೊಸೆ ಕಾರುಣ್ಯ. ಇನ್ನೊಬ್ಳು ಇಲ್ಲಿದ್ದಾಳಲ್ಲ ನನ್ನ ಮಗಳು ತಾನ್ಯ. ಇವಳು ನಮ್ಮ ಈ ಜನ್ರೇಷನ್ನ ಇದು ಕಡೆ ಪೀಸು. ಶಿವು ಅಂದರೆ ನನ್ನ ತಮ್ಮನ ಮಗಳು, 2ನೇ ಮಗಳು. ಆ್ಯಂಡ್ ನಮ್ಮ ನಯನ್ ತಂಗಿ. ಇದು ನಮ್ಮ ನೆಕ್ಸ್ಟ್ ಜನ್ರೇಷನ್. ಇವರ ರಾಖಿ ಅಂದರೆ ಪಾಪ ಹುಡುಗಿ ಇನ್ನೂ ರಾಖಿ ಹಬ್ಬ ಅಂದರೆ ಗೊತ್ತಿಲ್ಲ, ಬಟ್ ಆದರೂ
ಇಲ್ಲಿಂದಾನೇ ಶುರು ಮಾಡಬೇಕಲ್ಲ ನಮ್ಮ ಸಂಸ್ಕೃತಿ. ಸ್ಟಾರ್ಟ್ ಮಾಡುವ. ರಾಖಿ ಕಟ್ಟು ಮಗಳ. ನೋಡಿ ಹಂಗೆ ಬನ್ನಿ ಬಗ್ಗೆ. ಹಾಂ ಮತ್ತೊಬ್ಬ ದೊಡ್ಡಣ್ಣ ನೀನು ಆವಿಷ್ಕಾರ ತುಂಬ ದೊಡ್ಡಿಲ್ಲ. ಹಬ್ಬ ಕುರ್ಸ್ಕೊಳ್ರ ಕರೆಕ್ಟಾಗಿ. ಹಾಂ ಓ ನಿಮ್ಮ ಕಪಡಪ್ಪ. ಹಾಂ ಕಪಡಪ್ಪ ತೆಗಿರಪ್ಪ ನಾವು ಬೇಡ ಫ್ರೇಮಲ್ಲಿ. ಹಾಂ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಹ್ಯಾಪಿ ರಕ್ಷಾಬಂಧನ್ ಟು ಎವ್ರಿವನ್. ಹ್ಯಾಪಿ ರಕ್ಷಾಬಂಧನ್. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಹೌದು, ನಾನು ತುಂಬಾ ನಿಜ ಹೇಳ್ತೀನಿ, ಅದಕ್ಕೆ ನಂಗೆ ಮಚ್ಚ ಇದೆ. ನನ್ನ ಅಣ್ಣಂದ್ರೆಲ್ಲ ಸುಳ್ಳು ಹೇಳ್ತಾರೆ, ಅದಕ್ಕೆ ಅವ್ರಿಗೆ ಮಚ್ಚ ಇದೆ. ಅವನಿಗೂ ಚಿಕ್ಕವನಿದ್ದಾಗಿತ್ತು, ಸುಳ್ಳು ಹೇಳಿ ಹೋಯ್ತು. ಹ್ಯಾಪಿ ರಕ್ಷಾಬಂಧನ ಶುಭಾಶಯಗಳು. ಹ್ಯಾಪಿ ರಕ್ಷಾಬಂಧನ್. ನನ್ನ ಚಿಕ್ಕಿ ಅಬ್ಬ ನಮ್ಮಮ್ಮ ನಮ್ಮಮ್ಮ ನೋಡಿ ಇವಾಗ ಓಡುವಾಗ ಅರ್ಜೆಂಟಲ್ಲಿ ಸೀರೆ ಉಟ್ಕೊಂಡು ಹೇಳಿ ಎಲ್ಲ ವಿಶ್ ಮಾಡಿ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಭಾಳ ಚೆನ್ನಾಗಿದೆ ನೋಡಿ. ಇವರು ಈ ಪೀಸು ಅಕ್ಕ ತಂಗಿ. ನಾವು ಯಾರಿಗೂ ರಾಖಿ ಕಟ್ಟಕ್ ಆಗ್ಲಿಲ್ಲ. ನನ್ನ ತಮ್ಮ ಊರಲ್ಲಿದ್ದಾನೆ, ಹಾಗಾಗಿ ನಮ್ಗೆ ಅಲ್ಲಿಗೆ ಹೋಗಕ್ಕೆ ವಿಶ್ ಮಾಡಿದಳಮ್ಮ, ವಿಶ್ ಮಾಡಿದಳಮ್ಮ. ರಾಖಿ ಬಂಧನ ಮಕ್ಕಳೇ. ರಕ್ಷಾಬಂಧನ ರಕ್ಷಾಬಂಧನ. ನೀನೇ ರಾಖಿ ಕಳಿಸು, ನಾನು ಈ ಕಡೆಯಿಂದ ರಾಖಿ ಕಳಿಸ್ತೀನಿ, ಆ ಕಡೆಯಿಂದ ದುಡ್ಡು ಕಳಿಸ್ತಾ ಇದ್ದೆ. ಇಲ್ಲ ಸಂಬಂಧ ಇಲ್ಲಿ 500 ರೂಪಾಯಿ ಮುಗಿಸ್ತಾ ಇದ್ದೇನೆ. ಏನಿಲ್ಲ, ನಾಡ್ದು ಇದೇ ಒಂದು ಗಿಫ್ಟ್. ಇಲ್ಲ, ನಾನು ಪಲಾವ್ ಇಸ್ಕೊಂಡಿದ್ದೀನಿ. ಇಲ್ಲ ವ್ಲಾಗ್ ನೋಡಿದ್ರಿ, ಅದರಲ್ಲಿ ನನ್ನ ಫ್ಯಾಮಿಲಿನ, ನನ್ನ ತಂಗಿಯರನ್ನ ಎಲ್ಲ ಪರಿಚಯ ಮಾಡಿಸಿದೆ. ಎಲ್ಲರೂ ರಾಖಿ ಕಟ್ಟಿದ್ರು. ಇವತ್ತು ಇಡೀ ದಿನ ನಾನು ಅದೇ ಯೋಚನೆ ಮಾಡ್ತಾಯಿದ್ದೆ, ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಅಂದರೆ ನಾನು ಅವ್ರ ಕೈಗೆ 500 ರೂಪಾಯಿನೋ 1000 ರೂಪಾಯಿನೋ ಕೊಡೋದು ದೊಡ್ಡ ವಿಷಯ ಅಲ್ಲ. ಅದ್ರಲ್ಲಿ ಅವ್ರು ಏನೋ ತಗೋತಾರೆ, ಖರ್ಚು ಮಾಡ್ತಾರೆ, ಮುಗೀತದು. ಪ್ರತಿ ಸಲದ ಹಾಗೆ ಒಂದು ಪ್ರಾಸೆಸ್ ಮುಗಿದು ಹೋಗುತ್ತೆ. ಬಟ್ ಆದರೆ ಅದು ಬರೀ ರಾಖಿ ಕಟ್ಟಿ ಏನೋ ಕೊಟ್ಟು ಮುಗಿದು ಹೋಗೋದು ಆಗಬಾರ್ದು. ಅವ್ರಿಗೊಂದಿಷ್ಟು ಆಶೀರ್ವಾದ ಸಿಗಬೇಕು, ಅವ್ರಿಗೊಂದು ಒಳ್ಳೇದಾಗಬೇಕು. ನನ್ನ ತಂಗಿಯರು ಅಂತ ಅನ್ನಿಸ್ಕೊಂಡವರು, ನನ್ನ ಸಹೋದರಿಯರು ಅಂತ ಅನ್ನಿಸ್ಕೊಂಡವರು, ನನಗೆ ರಾಖಿ ಕಟ್ಟಿರೋರು, ಅವ್ರಿಗೆ ಅನ್ನಿಸ್ಬೇಕು ನನಗೆ ನಮ್ಮ ಅಣ್ಣ ದುಡ್ಡು ಕೊಟ್ಟಿದ್ರೆ, ನನಗೆ ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತೋ ಅದಕ್ಕಿಂತ 10 ಪಟ್ಟು ಖುಷಿ ಇವಾಗ ಜಾಸ್ತಿ ಆಗ್ತಿದೆ ಅಂತ ಅವ್ರು ಹೇಳಬೇಕು. ಆ ತರಹದ ಒಂದು ಕೆಲಸ ಮಾಡಬೇಕು. ಅದನ್ನು ಮಾಡಿ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಆದರೆ ನಾನು ಏನು ಮಾಡಿರಬಹುದು ಅನ್ನೋದು ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದರೆ ಅದನ್ನು ಈ ವ್ಲಾಗಲ್ಲಿ ಕಮೆಂಟ್ ಮಾಡಿ. ಇನ್ನೇನು 2-3 ದಿನದಲ್ಲಿ ಏನು ಮಾಡಿದ್ದೀನಿ ಅಲ್ಲ ಆ ವ್ಲಾಗ್ನ ನಿಮ್ಮ ಎದುರುಗಡೆ ತರ್ತೀನಿ. 100% ನಿಮಗೂ ಖುಷಿಯಾಗುತ್ತೆ, ನನ್ನ ಸಹೋದರಿಯರಿಗೂ ಖುಷಿಯಾಗುತ್ತೆ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಇನ್ನಷ್ಟು ಜನರಿಗೆ ತಲುಪಿಸಿ. ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ನಮಸ್ಕಾರ.